ಸಾಯಿ ಭಕ್ತರೆಲ್ಲರಿಗೂ ಒಳ್ಳೆಯದಾಗಲಿ. ಬಾಬಾರವರ ಕೃಪೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಎಂದು ಹೇಳುತ್ತಾ, ಇವತ್ತಿನ ನಮ್ಮ ಸಾಯಿರಾಮ್ ವ್ಲಾಗ್ಸ್ನಲ್ಲಿ ನಾವು ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗಬೇಕೆಂದರೆ ಅನುಸರಿಸಬೇಕಾದ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಬಾಬಾರವರ ಕೃಪೆಗೆ ಬಹಳ ಬೇಗನೆ ಪಾತ್ರರಾಗಬೇಕೆಂದರೆ ಮೊದಲನೆಯದಾಗಿ ಬಾಬಾ ಅವರ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸಬೇಕು. ಯಾರು ಬಾಬಾರವರ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸುತ್ತಾರೆಯೋ ಅವರು ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗುತ್ತಾರೆ. ಯಾರು ಬಾಬಾ ಅವರ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಆಡುತ್ತಾರೆಯೋ ಅವರೂ ಸಹ ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗುತ್ತಾರೆ. ಬಾಬಾ ಅವರ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಹಾಡುವವರಿಗೆ ಬಾಬಾ ಅವರು ಸರ್ವದಾ ಕಾಪಾಡುತ್ತಾರೆ. ಭಕ್ತರು ಬಾಬಾ ಅವರ ಲೀಲೆಗಳನ್ನು ಕೇಳಿದಾಗ ಸ್ವಾಭಾವಿಕವಾಗಿಯೇ ಅವರಲ್ಲಿ ಸಂತೋಷ ಉಂಟಾಗುತ್ತದೆ. ಅವರಿಗೆ ಬಾಬಾ ಅವರು ಅಮಿತವಾದ ಆನಂದವನ್ನು ಮತ್ತು ಶಾಶ್ವತವಾದ ತೃಪ್ತಿಯನ್ನು ನೀಡುತ್ತಾರೆ. ಯಾರು ಶುದ್ಧ ಮನಸ್ಸಿನಿಂದ ತಮ್ಮ ತನು, ಮನ ಮತ್ತು ಧನಗಳನ್ನು ಬಾಬಾ ಅವರಲ್ಲಿ ಅರ್ಪಿಸುತ್ತಾರೆಯೋ ಅವರೂ ಸಹ ಬಾಬಾ ಅವರ ಕೃಪೆಗೆ ಬಹಳ ಬೇಗನೆ ಪಾತ್ರರಾಗುತ್ತಾರೆ. ಯಾರು ಬಾಬಾ ಅವರನ್ನು ಅಚಲ ನಂಬಿಕೆಯಿಂದ ಪೂಜಿಸುತ್ತಾರೆಯೋ ಅಂತಹವರೂ ಸಹ ಬಾಬಾರವರ ಕೃಪೆಗೆ ಬಹಳ ಬೇಗನೆ ಪಾತ್ರರಾಗುತ್ತಾರೆ. ಬಾಬಾ ಅವರ ಕಥೆಗಳನ್ನು ಶ್ರವಣ ಮಾಡುವುದರಿಂದ ಎಲ್ಲ ವಿಧವಾದ ರೋಗಗಳೂ ಸಹ ಗುಣವಾಗುತ್ತವೆ. ಆದ್ದರಿಂದ ಬಾಬಾರವರ ಕಥೆಗಳನ್ನು ಶಾಂತರಾಗಿ ಮತ್ತು ಮರ್ಯಾದೆಯಿಂದ ಶ್ರವಣ ಮಾಡಿರಿ. ಬಾಬಾರವರ ಕಥೆಯನ್ನು ಶಾಂತವಾಗಿ ಮತ್ತು ಮರ್ಯಾದೆಯಿಂದ ಶ್ರವಣ ಮಾಡುವುದರಿಂದ ನೀವು ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗುತ್ತೀರಿ. ಶುದ್ಧ ಮನಸ್ಸಿನಿಂದ ಮತ್ತು ಸಂಪೂರ್ಣ ನಂಬಿಕೆಯಿಂದ ಕೇವಲ ಸಾಯಿ ಸಾಯಿ ಎಂದು ಸ್ಮರಿಸುವುದರಿಂದಲೇ ನೀವು ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗುತ್ತೀರಿ. ಓಂ ಶ್ರೀ ಸಾಯಿ ಪ್ರಣಾಮ್.